ಎಲ್ರಿಗೂ ನಮಸ್ಕಾರ. ಇವತ್ತು ಅಡುಗೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಬೇವು ಬೆಲ್ಲ ಮಾಡ್ಕೊತೀನಿ ನಾನು. ನೋಡಿ, ಇಷ್ಟು ಕಡಲೆ ತೊಗೊಂಡಿದ್ದೀನಿ, ಉರಿಗಡಲೆ. ಇದು ನಮ್ಮೂರ ಕಡೆ ಇದೇ ಥರ ಮಾಡೋದು, ದಾವಣಗೆರೆ ಕಡೆ. ಉರಿಗಡಲೆ, ಇದರಲ್ಲಿ ಅರ್ಧ ಕಪ್ ಉರಿಗಡಲೆ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಪುಡಿ ಮಾಡ್ಕೊಂಡೋಗೆ ಉರಿಗಡಲೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಇದನ್ನೊಂದೆರಡು ರೌಂಡು ತಿರ್ಸ್ಕೊಳೋಣ. ಒಂದೆರಡು ರೌಂಡ್ ಹಾಕ್ಕೊಡೋಣ. ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳೋಣ. ಬೇವಿನ ಹೂವು, ಇದು ಹೂವುಗಳು, ಬೇವಿನ ಹೂವು ತೊಗೊಂಡಿದ್ದೀನಿ. ಇದು ಒಣ ಕೊಬ್ಬರಿ, ಬೇವಿನ ಹೂವು, ಒಣ ಕೊಬ್ಬರಿ ಇದಕ್ಕೆ ಹಾಕ್ಕೊಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ಇವಾಗ ಬೇವು ಬೆಲ್ಲ ರೆಡಿಯಾಗಿದೆ. ಫಸ್ಟು ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ಬೇವು ಬೆಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆಗೆ. ಇವಾಗ ನಾನು ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಬ್ಬದ ಅಡುಗೆ ಮಾಡಿದ್ದೀನಿ. ಫಸ್ಟು ನಾನು ಬೇವು ಬೆಲ್ಲ ತಿಂತೀನಿ. ಇದು ಬೇವು ಬೆಲ್ಲ. ಹಬ್ಬದ ಅಡುಗೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ನೋಡಿ, ಕೋಸಂಬರಿ, ಇದು ಬೀನ್ಸ್ ಪಲ್ಯ, ಎಲೆಕೋಸು ಪಲ್ಯ, ವೈಟ್ ಚೆನ್ನ, ಕಾಬುಲಿ ಚೆನ್ನ, ಕಡಲೆಕಾಳು ಹಾಕ್ಬಿಟ್ಟು, ಕಾಬುಲಿ ಚೆನ್ನ, ಬದನೆಕಾಯಿ ಹಾಕ್ಬಿಟ್ಟು ಮಾಡಿರೋದು ಇದು ಗೊಜ್ಜು. ಅದಕ್ಕೆ ಪೂರಿ ಮಾಡಿರೋದು. ಹೋಳಿಗೆ, ಇದಕ್ಕೆ ಹೋಳಿಗೆ ಕರಿಗಡುಬು ಅಂತಾರೆ. ಇದಕ್ಕೆ ತೊಟ್ಟೋಳಿಗೆ ಅಲ್ಲ, ಕರಿಗಡುಬು ಅಂತಾರೆ. ಮಾವಿನ ಹಣ್ಣಿಂದು ಸೀಕರ್ಣೆ, ಕಟ್ಟಿನ ಸಾರು, ಅನ್ನ, ವಡೆ, ಹಪ್ಪಳ, ಇಷ್ಟು ಐಟಮು ನಾವು ಹಬ್ಬದ ಅಡುಗೆ ಮಾಡಿದ್ದೀವಿ. ಇವಾಗ ನೋಡಿ, ಇದಕ್ಕೆ ತುಪ್ಪ ಹಾಕ್ಕೊಡೋಣ. ಸ್ವಲ್ಪ ಬಾಳೆಹಣ್ಣು, ಊಟ ಮಾಡೋದು. ನೋಡಿ, ತುಪ್ಪ ಹಾಕಿದ್ದೀನಿ ಮೇಲೆ, ಈ ಥರ ಹಚ್ಕೊಂಡು. ಶೀಕರ್ಣೆ, ಇದು ಮಾವಿನ ಹಣ್ಣಿನ ಶೀಕರ್ಣೆ. ಇದು ಸೀಸನ್ನು. ಸೂಪರಾಗಿದೆ ಟೇಸ್ಟ್ ಮಾತ್ರ ಮಾವಿನ ಹಣ್ಣಿಂದು. ನೀವು ಇದೇ ಥರ ಮಾಡ್ಕೊಳ್ಳಿ ಹಬ್ಬದ ಅಡುಗೆ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ.